ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಒಳಜಗಳ ದಿನೇ ದಿನೇ ಗಂಭೀರ ಸ್ವರೂಪ ಪಡೆಯುತ್ತಿದೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹಿರಿಯ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು, ತೋಟದ ಮನೆಯಲ್ಲಿ ಪ್ರತ್ಯೇಕ ಸಭೆ ನಡೆಸಿ ತಮ್ಮ ಅಸ್ತಿತ್ವದ ಹಕ್ಕಿಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಮಂಗಳವಾರ ಸಂಜೆ ಕಾರಹಳ್ಳಿ ಸಮೀಪದ ಖಾಸಗಿ ತೋಟದ ಮನೆಯಲ್ಲಿ ಮಾಜಿ ಶಾಸಕ ಎಸ್.ಎಂ. ಮುನಿಯಪ್ಪ, ನಂದಿ ಹಾಂಜಿನಪ್ಪ, ಭರಣಿ ವೆಂಕಟೇಶ್, ಮಂಚೇನಹಳ್ಳಿ ಪ್ರಕಾಶ್, ಹಿರಿಯ ವಕೀಲ ನಾರಾಯಣಸ್ವಾಮಿ ಸೇರಿದಂತೆ 150ಕ್ಕೂ ಹೆಚ್ಚು ಹಿರಿಯ ಮುಖಂಡರು ಸಭೆ ನಡೆಸಿ ಶಾಸಕರ ವಿರುದ್ಧ ಹೈಕಮಾಂಡ್ಗೆ ದೂರು ಸಲ್ಲಿಸುವ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಮುಖ್ಯವಾಗಿ ಮಂಡಳಿ ನಿಗಮಗಳ ಶಿಫಾರಸುಗಳಲ್ಲಿ ಹಿರಿಯರಿಗೆ ಅನ್ಯಾಯವಾಗಿದೆ. ಸ್ಥಳೀಯ ಮಟ್ಟದ ಸಭೆ ಸಮಾರಂಭಗಳಲ್ಲಿ ಹಿರಿಯರನ್ನ ನಿರ್ಲಕ್ಷಿಸುತ್ತಿದ್ದಾರೆ ಎಂಬ ಅಸಮಾಧಾನ ಕೇಳಿ ಬಂದಿದೆ. ಈ ನಡುವೆ ಮಾಜಿ ಶಾಸಕ ಮುನಿಯಪ್ಪ ಗ್ಯಾರಂಟಿ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಅವರ ಪುತ್ರ ಜಗದೀಶ್ ಸಹ ಬಹಿರಂಗವಾಗಿ ಶಾಸಕರ ವಿರುದ್ಧ ಪ್ರತಿಭಟಿಸಿದ್ದರು. ಮುಂದೆ ಪಕ್ಷ ಯಾವ ರೀತಿ ನಾವು ಕಟ್ಟಬೇಕು, ಈ ನಮ್ಮ ಪ್ರದೀಪ್ ಈಶ್ವರ್ ಅವ್ರನ್ನ ನಂಬಿಕೊಂಡ್ರೆ ಪಕ್ಷ ಇನ್ನಷ್ಟು ಹಾಳಾಗುತ್ತೆ ಅನ್ನೋಂಥದ್ದು ಎಲ್ಲ ಮುಖಂಡರು ಗೊತ್ತಿರ್ತಕ್ಕಂಥ ವಿಚಾರ. ಅವ್ರನ್ನ ಬಂದರೆ ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳೋಣ, ಇಲ್ಲಾಂತಂದ್ರೆ ನಾವು ಪಾರ್ಟಿ ಉಳಿದ್ರೆ ನಾವು ಉಳಿತೀವಿ, ಪಾರ್ಟಿ ಉಳಿಲ್ಲ ಅಂತಂದರೆ ನಮಗೂ ಕಷ್ಟ ಆಗುತ್ತೆ. ಅದೇನೆ, ಹಂಗಾಗಿ ನಿಮ್ಮ ಅಭಿಪ್ರಾಯಗಳು ತಗೊಂಡು ಮುಂದೆ ಆಂಜನಪ್ಪಣ್ಣ, ಮುನಿಯಪ್ಪಣ್ಣ ನಾವೆಲ್ಲ ಕೂಡ ನಾವೆಲ್ಲ ಸೇರಿ ಆಮೇಲೆ ಶಂಕರ ಹೇಳಿದ್ನಲ್ಲ, ಅದು ಸುಲಭನೂ ಇಲ್ಲ. ಕೂಡ್ಸ್ ಮಾತಾಡೋದು ಕಷ್ಟನೇ, ಕೂತ್ಕೊಳ್ಳಕ್ ಬರಲ್ಲ. ಯಾಕೆ ಅಂತಂದ್ರೆ ಇದುವರೆಗೂ కార్యకర్తలు ముఖండ్రు మీటింగ్ కరీతా ಇಲ್ಲ, మీటింగ్ ಮಾಡ್ತಾ ಇಲ್ಲ. ఏం చేస్తాం మమ్మల్ని మాకేమి చేయకుండా పోనీ నీకు మేము పనిపడితే ఏమైతుంది? ರಾಜಕಾರಣ ಬಹಳಷ್ಟು ಒಳ್ಳೆಯದಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇಂದು ಮುಂಜಾನೆ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಶಾಸಕರ ವಿರುದ್ಧ ಪ್ರತ್ಯೇಕ ಸಭೆ ನಡೆಸಿದ ಹಿರಿಯ ಮುಖಂಡರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ಹಿನ್ನೆಲೆ ಇಂದು ಶಾಸಕ ಪ್ರದೀಪ್ ಈಶ್ವರ್ ಟೈಟ್ ಸೆಕ್ಯೂರಿಟಿಯೊಂದಿಗೆ ಕಾಣಿಸಿಕೊಂಡಿದ್ದಾರೆ. ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಪ್ರದೀಪ್ ಈಶ್ವರ್ ಸರಿಸುಮಾರು 70ಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದ್ದಾರೆ. ಸರ್ ಬನ್ನಿ ಇಲ್ಲಿ ತಹಸೀಲ್ದಾರ್ ಮೇಡಮ್. నేను శిక్షపడ్డాయినా నా కాళేశ్వరం అయినా ఇంకా వచ్చిండే చూడిగా వేసిన కంప్లైంట్లు అంతా అక్కడే పోతున్నాయి, వేసిన అప్లికేషన్లు అంతా అక్కడే పోతా ఉన్నాయి. ఇప్పుడు కోలార్కి పోతుందా? కాదు, కోలారు ఇంకా వచ్చిండే నేను అడ్వర్టైజ్మెంట్ ಗೃಹಲಕ್ಷ್ಮಿ ಅಂತ ವಸ್ತಾನೆ ಅಮ್ಮದು ಅರ್ಧ ಪುಟಿಂಗ್ ಪೇಪರ್ ಬನ್ನಿ ಸರ್. ಅಕ್ಕ ಅವ್ರದ್ದು 3 years ಆಯ್ತಂದ್ರೆ ನೋಡಮ್ಮ, ಅವರೇ ಆಫೀಸರ್ ಹೇಳಮ್ಮ. ಹೌದಾ, ಲ್ಯಾಕ್ಸ್ ಏನು ರೀಸನ್? ಮೋಸ್ಟ್ಲಿ ಅವರು ಆಧಾರ್ ಕಾರ್ಡ್ ಕೊಡದೆ ಸ್ಟಂಪ್ ಕೊಡದೆ 2021 ಲ್ಯಾಪ್ಸ್ ಆಗಿದೆ ಸರ್. ಹೊಸದಾಗಿ ಅಪ್ಲೈ ಮಾಡ್ಕೊಂಡು ಇಲ್ಲ ಸರ್, ನಾವು ತಮ್ಮ ಕೊಟ್ಟಿರೋದು ರೇಷನ್ ಕಾರ್ಡ್ಗೆ 3 ವರ್ಷ ಆಗೈತೆ. 3 ವರ್ಷದಿಂದ ಅದೇ 3 ವರ್ಷದ ಹಿಂದೆ ಲ್ಯಾಪ್ಸ್ ಆಗಿದೆ. ಹೊಸದಾಗಿ ನೀವು ಮತ್ತೆ ಅಪ್ಲೈ ಮಾಡಿಲ್ಲ. ಸೈಬರ್ ಹೋದ್ರೆ ಪ್ರೋಸೆಸ್ ಅರ್ಜಿ ಕೊಡಿ. ಅಜ್ಜಿ ಅದೇನಾದ್ರೂ ತಗೊಂಡ್ಬಂದ್ರಮ್ಮ ಇವರೇ ಆಫೀಸ್ ಸರ್. ಸ್ವಲ್ಪ ಫಾಲೋ ಮಾಡಿ. ಇದು ಇವ್ರು ನೋಡಿ ಅವ್ರದ್ದು. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನು ಎಂಬುದು ದೊಡ್ಡ ಮಟ್ಟದ ಚರ್ಚೆಯಾಗಿದೆ.